ಹಾಯ್, ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾಳೆ ನಡೆಯುವಂತ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತ ನಾವು ಸಾಕಷ್ಟು ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಆ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಸಾಕಷ್ಟು ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಮಾಡಿದೀವಿ. ಇನ್ನೂ ಕೂಡ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ಅಪ್ಲೋಡ್ ಆಗ್ತಿರ್ತಿರ್ತವೆ. ಯಾಕಂದ್ರೆ ಈ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ತಮಗೆ ಸೀರಿಯಲ್ ಆಗಿ ಸಿಗ್ಬೇಕಾಗಿತ್ತಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾಳೆ ನಡೆದಂತ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳಿಗೋಸ್ಕರ ನಮ್ಮ ಚಾನಲ್ನ ಏನ್ ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಡಿಯೋನ ಏನಂತ ನೋಡ್ಕೊತ ಬರ್ರಿ. ಸ್ವಲ್ಪ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಈ ಕ್ವಶನ್ಸ್ಗಳ ಬಗ್ಗೆ ಹೇಳ್ಕೊತ ಹೋಗ್ತಿರ್ತಾನೆ. ಹಾಗಾದ್ರೆ ಆನೆಯ ಜೀವಿತಾವಧಿ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇಲ್ಲಿ ಕನ್ಫ್ಯೂಸ್ ಆಗ್ತಿರ್ತದೆ, ಆನೆ ಕೇಳೇನೋ ಆಮೆ ಕೇಳೇನೋ ಅಂತೇಳಿ. ಆನೆಯ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ ಅಂತ ಕ್ವಶನ್ಸ್ನ ಕೊಟ್ಟಾಗ ಇದಕ್ಕೆ ಸರಿಯಾದ ಉತ್ತರ 70 ವರ್ಷ ಅಂತ ಕರಿತೇವೆ. ಸರ್, ಅದೇ ಒಂದ್ ವೇಳೆ ಆಮೆ ಕೊಟ್ಟಿದ್ನಪ್ಪ ಅಂತಿಕೋ 150 ವರ್ಷ ಆಗ್ತಿತ್ತು. ಆಕಳು ಕೊಟ್ಟಿದ್ನಪ್ಪ ಅಂದ್ರೆ 20 ವರ್ಷ ಆಗ್ತದೆ. ನಾಯಿ 20 ವರ್ಷ ಆಗ್ತದೆ. ಮನುಷ್ಯ ಸರಾಸರಿ ಜೀವಿತಾವಧಿ 100 ವರ್ಷ ಅಂತ ಹಾಕ್ರಿ. ಈ ತರ ಒಂದಿಷ್ಟು ಕೆಲವು ಪ್ರಾಣಿಗಳದ್ದು ಏನಿರ್ಬೇಕಪ್ಪ ಅಂತಂದಾಗ ನಿಮ್ಗ ಜೀವಿತಾವಧಿಗಳು ಗೊತ್ತಿರಬೇಕು. ಒಟ್ನಪ್ಪ ಅಂದಾಗ ನೀವು ಈಸಿಯಾಗಿ ಏನ್ ಮಾಡ್ತಿರಪ್ಪ ಅಂದಾಗ ಆನ್ಸರ್ಸ್ ಗಳನ್ನ ಹಾಕ್ತಿರ್ತೀರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದಾಗ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನ ನೋಡ್ರಿ. ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನ ಮಾತ್ರ, ಇಲ್ಲಿ ವರ್ಡ್ ನ ನೋಡ್ಬೇಕು. ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನ ಮಾತ್ರ ಆಹಾರವನ್ನಾಗಿ ಸೇವಿಸುವಂತ ಪ್ರಾಣಿಗಳು ಬಂತಪ್ಪ ಅಂದಾಗ ಅವಾಗ ಈಸಿಲಿ ನೀವು ರೈಟ್ ಆನ್ಸರ್ನ ಆಪ್ಷನ್ಸ್ 1 ಸಸ್ಯಾಹಾರಿನ ಹಾಕ್ಬೇಕಾಗ್ತದ. ಮಾಂಸ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ, ಮಾಂಸದ ಉತ್ಪನ್ನಗಳನ್ನು ಮಾತ್ರ ಸೇವಿಸ್ತದಪ್ಪ ಅಂದ್ರೆ ಮಾಂಸಾಹಾರಿಗಳಾಗ್ತವೆ. ಸಸ್ಯದ ಉತ್ಪನ್ನಗಳನ್ನು ಮಾತ್ರ ಅಂತಂದಾಗ ಸಸ್ಯಾಹಾರಿಗಳಾಗ್ತವೆ. ಸಸ್ಯ ಮತ್ತು ಮಾಂಸ ಎರಡನ್ನೂ ತಿಂತಿದ್ವಪ್ಪ ಅಂದಾಗ ಅವು ಮಿಶ್ರಹಾರಿ ಅಂತೇಳಿ ಕರಿತೇವೆ. ಇನ್ನು ಕೀಟಹಾರಿ ಸಸ್ಯಗಳು ಅಂತೇಳಿ ಬರ್ತವೆ. ಒಂದು ಕೊಬ್ರಾಲಿಲಿ, ಯುಟ್ರಿಕ್ಯುಲೇರಿಯಾ, ನೆಪೆಂಥಿಸ್, ಹುಜಿಗಿಡ, ಡ್ರಾಸೇರಾ ಅಂತೇಳಿ ಒಟ್ಟು 5 ಕೀಟಹಾರಿ ಸಸ್ಯಗಳನ್ನ ನಾವು ಎಕ್ಸಾಮ್ಸ್ ನಲ್ಲಿ ಕೇಳಿರ್ತಾನೆ. ಹಾಗಾದ್ರೆ ಮಿಶ್ರಹಾರಿ ಪ್ರಾಣಿಗಳಿಗೆ ಉದಾಹರಣೆಗಳನ್ನು ಕೊಡ್ರಿ ಅಂತಾನ. ಈ ಬೆಕ್ಕಾಗ್ಲಿ, ನಾಯಿ ಆಗ್ಲಿ, ಮನುಷ್ಯರಾಗ್ಲಿ ಇವೆಲ್ಲ ಮಿಶ್ರಹಾರಿಗೆ ಉದಾಹರಣೆಗಳಾಗ್ತವೆ. ಯಾಕಂದ್ರೆ ಸಸ್ಯನೂ ತಿಂತವೆ, ನೆಕ್ಸ್ಟ್ ಮಾಂಸನೂ ಕೂಡ ಏನ್ ಮಾಡ್ತಿರ್ತಾವಪ್ಪ ಅಂತ ತಿಂತಿರ್ತಾವೆ. ಮಿಶ್ರಹಾರಿಗೆ ಉದಾಹರಣೆಗಳಾಗ್ತವೆ. ಇನ್ನು ಮಾಂಸಾಹಾರಿಗಳಿಗೆ ಉದಾಹರಣೆಗಳು ಕೊಡ್ರಿ ಅಂತ ಎಕ್ಸಾಮ್ಸ್ ಕ್ವಶನ್ಸ್ ಕತ್ತಿರ್ತಾನೆ. ಕಾಡಿನಲ್ಲಿ ಕಂಡು ಬರುವಂತ ಭಯಾನಕ ಪ್ರಾಣಿಗಳು ಈ ಸಿಂಹ, ಹುಲಿ, ಚಿರತೆ, ಬ್ಲಾಕ್ ಪ್ಯಾಂಥರ್ ಇವೆಲ್ಲ ಏನಾಗ್ತವಪ್ಪ ಅಂತಂದಾಗ ಮಾಂಸಾಹಾರಿಗಳಿಗೆ ಉದಾಹರಣೆಗಳಾಗ್ತವೆ. ಸಸ್ಯಾಹಾರಿಗಳಪ್ಪ ಅಂತಂದಾಗ ಮೊಲ, ಎತ್ತು, ಎಮ್ಮೆ ಇವೆಲ್ಲ ಸಸ್ಯಾಹಾರಿಗಳಿಗೆ ಉದಾಹರಣೆಗಳಾಗ್ತವೆ. ಆಡು. ಭಾರತದಲ್ಲಿ ಸುಮಾರು ಎಷ್ಟು ಸಾವಿರ ನಗರಗಳಿವೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಸುಮಾರು ಭಾರತ ದೇಶದಲ್ಲಿ ನಿಮ್ಮ ಪುಸ್ತಕದಲ್ಲಿ 5,000 ನಗರಗಳಿವೆ ಅಂತ ಕೊಟ್ಟಿದ್ದಾರೆ. ಹೀಗಾಗಿ ನೀವು ಸರಿ ಉತ್ತರವನ್ನ ಆಪ್ಷನ್ಸ್ ಬಿ ನ ಏನ ಮಾಡಬೇಕಪ್ಪ ಅಂದಾಗ ಹಾಕ್ಬೇಕಾಗ್ತದೆ. ಈಗ ಭಾರತದಲ್ಲಿ ಸುಮಾರು 5,000 ಅಷ್ಟು ನಗರಗಳು ಏನಾಗ್ತವಪ್ಪ ಅಂದ್ರೆ ಕಂಡು ಬರ್ತವೆ. ಇನ್ನು ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನ ಏನೆಂದು ಕರೀತಾರೆ ಅಂತ ಕ್ವಶನ್ಸ್ನ ಕೊಟ್ಟಾನ. ಇಲ್ಲಿ ಗುಡ್ಡಗಾಡು ಅರಣ್ಯಗಳಲ್ಲಿ ಅದೆಲ್ಲ ವಾಸಿಸುವಂತ ಕುಟುಂಬಗಳನ್ನ ನಾವು ಬುಡಕಟ್ಟು ಸಮುದಾಯದವರು ಅಂತ ಕರಿತೇವೆ. ಸರ್, ಕರ್ನಾಟಕದಲ್ಲಿ ಕಂಡು ಬರುತ್ತಿರ್ತಾರೆ ಅನೇಕ ಬುಡಕಟ್ಟು ಸಮುದಾಯಗಳು ಕಂಡು ಬರ್ತಿರ್ತವೆ. ಕರ್ನಾಟಕದಲ್ಲಿ ಕಂಡು ಬರುವಂತ ಬುಡಕಟ್ಟು ಸಮುದಾಯಗಳು ಹೆಸರು ಹೇಳ್ರಿಯಪ್ಪ ಅಂತ ಹೇಳಿ ಈಗ ಆಲ್ರೆಡಿ ಎಕ್ಸಾಮ್ಸ್ ನ ಕ್ವಶನ್ಸ್ ನ ಕತ್ತಿರ್ತಾನೆ. ಸರ್, ಸೋಲಿಗರು ಕಂಡು ಬರುವವರು ಎಲ್ಲಿ? ಸೋಲಿಗರು ಕಂಡು ಬರುವುದು ಎಲ್ಲಿ ಅಂತ ಕ್ವಶನ್ಸ್ ನ ಕತ್ತಿರ್ತಾನೆ. ಸೋಲಿಗರು ಅಂದಾಗ ಚಾಮರಾಜನಗರ ಹಾಕ್ರಿ. ಇನ್ನು ಒಳಗೊಮ್ಮೆ ಮೈಸೂರು ಅಂತಲೂ ಕೊಟ್ಟಿರ್ತಾನೆ. ಚಾಮರಾಜನಗರ ಆಪ್ಷನ್ಸ್ ಇರ್ಲಿಕ್ಕಪ್ಪ ಅಂದ್ರೆ ಮೈಸೂರು ಹಾಕ್ಬೇಕು. ಈ ಕೊರಗರು ದಕ್ಷಿಣ ಕನ್ನಡ, ಎರವರು ಅಂದಾಗ ಕೊಡಗು, ನೆಕ್ಸ್ಟ್ ಸಿದ್ಧಿ ಬುಡಕಟ್ಟು ಜನಾಂಗ ಅಂದಾಗ ಉತ್ತರ ಕನ್ನಡ, ಹಕ್ಕಿ ಪಿಕ್ಕಿ, ಜೇನು ಕುರುಬರು, ಕಾಡು ಕುರುಬರು ಇವರೆಲ್ಲ ಕರ್ನಾಟಕದಲ್ಲಿ ಕಂಡು ಬರುವಂತ ಇತರೆ ಬುಡಕಟ್ಟು ಸಮುದಾಯದವರು ಅಂತ ಏನ್ ಮಾಡ್ತೇವಪ್ಪ ಅಂದಾಗ ನಾವು ಕರಿತೇವೆ. ಸ್ವಲ್ಪ ಇಲ್ಲಿ ಹೊಳೆವು ನೀರಿರೋದ್ರಿಂದ ನಿಮ್ಗೆ ಬ್ಯಾಕ್ ಗ್ರೌಂಡ್ ಒಳಗಡೆ ಅಲ್ಲಿಗೆ ಸಪ್ಪಳ ಅದಕ್ಕೆ ಕೇಳ್ತಿರ್ಬೇಕು. ಇಲ್ಲಿಕಪ್ಪ ಅಂದ್ರೆ ನಾವು ಕ್ಲಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅದ್ರ ಸಲುವಾಗಿ ಅಡ್ಜಸ್ಟ್ ಮಾಡ್ಕೊಡ್ರಿ. ನಾಳೆನೇ ಎಕ್ಸಾಮ್ಸ್ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಅಪ್ಲೋಡ್ ಮಾಡಲೇಬೇಕಾಗ್ತದೆ. ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂ ಉತ್ಪನ್ನ ಅಲ್ಲ ಅಂತ ಕ್ವಶನ್ಸ್ ನ ಕೊಟ್ಟಾರ. ಯಾವುದು ಉತ್ಪನ್ನ ಅಲ್ಲ? ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂನ ಉತ್ಪನ್ನವಲ್ಲ ಅಂತ ಕ್ವಶನ್ಸ್ ನ ಕೊಟ್ಟಾರ. ಯಾವುದು ಅಲ್ಲ ಅಂತ ಹೇಳಿ ನಾವು ನೋಡಿದಾಗ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಪ್ರಕಾರ ಮೇನ, ಡೀಸೆಲ್, ಸಿಮೆನೆ, LPG ಅಂತ ಕ್ವಶನ್ಸ್ ನ ಕೊಟ್ಟಾರ. ಇದ್ರ ಒಳಗಡೆ ಕೆಳಗಿನವುಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಯಾವುದು ಅಲ್ಲ ಅಂತ ನೋಡಿದಾಗ ಇದ್ರಾಗ ನಾವು ಸರಿಯಾದ ಉತ್ತರ ಯಾವ್ದು ಹಾಕ್ಬೇಕಪ್ಪ ಅಂತಂದಾಗ ಇಲ್ಲಿ ನೋಡ್ರಿ, LPG ಅಲ್ಲ, ಇದು ಒಂದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳಿ ಕರಿತೇವೆ ನಾವು. ಇಲ್ಲಿ ಸಿಮೆನೆ, ಡೀಸೆಲ್, ಮೇನ ಇವೆಲ್ಲ ಪೆಟ್ರೋಲಿಯಂನ ಉತ್ಪನ್ನ ಹೌದು ಅಂತೇಳಿ ನಾವು ಹಾಕ್ಬಹುದು. ಇನ್ನು ಜಲಮಾಲಿನ್ಯಕ್ಕೆ ಕಾರಣ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ರಾಸಾಯನಿಕ ಗೊಬ್ಬರ, ಕಾರ್ಖಾನೆಗಳ ತ್ಯಾಜ್ಯ, ಮಣ್ಣಿನ ಸವೆತ ಇವೆಲ್ಲವೂ ಏನಾಗ್ತವಪ್ಪ ಅಂದಾಗ ಜಲಮಾಲಿನ್ಯಕ್ಕೆ ಏನಾಗ್ತವಪ್ಪ ಅಂದಾಗ ಕಾರಣ ಆಗ್ತವೆ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ಬೇಕಪ್ಪ ಅಂದ್ರ ಇಲ್ಲಿ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದ. ಇನ್ನು ತೊಗರಿಯ ಕಣಜ ಅಂತೇಳಿ ಪ್ರಸಿದ್ಧಿ ಪಡೆದಂತ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ವಿಜಯಪುರ ಜೋಳಕ್ಕೆ ಪ್ರಸಿದ್ಧಿ ಪಡಿತದೆ. ಬೆಳಗಾವಿ ಇದು ಕಬ್ಬು ಅದಕ್ಕೆ ಪ್ರಸಿದ್ಧಿ ಪಡಿತದೆ. ಗದಗ
ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದಾಗ ತೊಗರಿಯ ಕಣಜ ಅಂತೇಳಿ ಕಲಬುರ್ಗಿ ಅಥವಾ ಗುಲ್ಬರ್ಗಾವನ್ನ ಏನ್ ಮಾಡ್ತೀವಪ್ಪ ಅಂದಾಗ ತೊಗರಿಯ ಕಣಜ ಅಂತೇಳಿ ನಾವು ಕರಿತೇವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಾಯುವಿನ ಲಕ್ಷಣವಲ್ಲದ್ದು ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾನ. ಇದ್ರೊಳಗಡೆ ಯಾವುದು ವಾಯುವಿನ ಲಕ್ಷಣ ಅಲ್ಲ? ವಾಯುವಿಗೆ ತೂಕವಿದೆ, ಇದು ಹೌದು. ಸ್ಥಳ ಆಕ್ರಮಿಸುತ್ತದೆ, ಹೌದು. ಚಲನೆ ಇದೆ, ಹೌದು. ಆಕಾರವಿದೆ ಅಂತ ಕೊಟ್ಟಾರ. ವಾಯುವಿಗೆ ಎಲ್ಲ ಐತೆ ಆಕಾರ, ವಾಯುವಿಗೆ ಆಕಾರ ಇಲ್ಲ. ಹೀಗಾಗಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅನ್ನೋದಕ್ಕೆ ಸರಿ ಉತ್ತರ ಆಗ್ತದ. ಇನ್ನ ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರು ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾನ. ದ್ರವ್ಯದ ಅತ್ಯಂತ ಸೂಕ್ಷ್ಮವಾದ ಚೂರವನ್ನು ನಾವು ಕಣ ಅಂತೇಳಿ ಕರಿತೇವೆ. ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ಪರಮಾಣು ಅಂತ ಕರಿತೀವಿ. ಇಲ್ಲಿ ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರವನ್ನ ಕಣ ಅಂತ ಕರಿತೀವಿ. ಕಣಾದ ಮಹರ್ಷಿ ಏನ್ ಮಾಡ್ತಾನಪ್ಪ ಅಂದಾಗ ಇದನ್ನ ಗುರುತಿಸ್ತಾರೆ. ನೆಕ್ಸ್ಟ್, ಯಾವ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ ಅಂತ ಪ್ರಶ್ನೆ ಇದೆ. ಯಾವ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತಪ್ಪ ಅಂತ ಅಂದಾಗ ಘನ ವಸ್ತುಗಳಲ್ಲಿ ಇವು ಏನಾಗಿರ್ತಪ್ಪ ಅಂದಾಗ ಜೋಡಿಸಲ್ಪಟ್ಟಿರ್ತವೆ. ನೆಕ್ಸ್ಟ್ ಪ್ರಶ್ನೆ, ಚಲನೆಯಿಂದ ಪಡೆಯುವ ಶಕ್ತಿಯೇ ನಾವು ಯಾವ ಶಕ್ತಿ ಅಂತ ಕರಿತೀವಪ್ಪ ಅಂತಂದಾಗ ಚಲನೆಯಿಂದ ಪಡೆಯುವಂತ ಶಕ್ತಿಯನ್ನ ನಾವು ಚಲನ ಶಕ್ತಿ ಅಂತೇಳಿ ಏನ್ ಮಾಡ್ತೀವಪ್ಪ ಅಂದಾಗ ಕರಿತೇವೆ. ಸೂರ್ಯನಿಂದ ದೊರಕುವ ಶಕ್ತಿಯೇ ಸೌರ ಶಕ್ತಿ ಅಂತೇಳಿ ಕರಿತೇವೆ. ಪ್ರಚನ್ನ ಶಕ್ತಿ ಮತ್ತು ಯಾಂತ್ರಿಕ ಶಕ್ತಿಗಳ ಮೊತ್ತವೇ ನಾವೇನಂತ ಕರಿತೀವಪ್ಪ ಅಂದ್ರೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವನ್ನ ನಾವು ಯಾಂತ್ರಿಕ ಶಕ್ತಿ ಅಂತೇಳಿ ಕರಿತೇವೆ. ಉಷ್ಣ ಶಕ್ತಿ, ಉಷ್ಣದಿಂದ ದೊರೆಯುವ ಶಕ್ತಿ ಉಷ್ಣ ಶಕ್ತಿ. ನೆಕ್ಸ್ಟ್, ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತುತ್ತಿದೆ ಎಂದು ಮೊದಲು ಪ್ರತಿಪಾದಿಸಿದ ಭಾರತೀಯ ಯಾರು ಅಂತ ಹೇಳಿ ನೋಡ್ರಿ. ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಇವೇ ಪ್ರಶ್ನೆಗಳನ್ನ ಸ್ವಲ್ಪ ಹಿಂದ ಮುಂದೆ ಮಾಡಿ ಕತ್ತಿರ್ತಾನೆ. ಇದು ಹೇಳಿದವರು ಯಾರಪ್ಪ ಅಂದಾಗ ಭಾರತೀಯ ವಿಜ್ಞಾನ ಎಂದಾಗ ಆರ್ಯಭಟ್ಟ. ಜಗತ್ತಿನಲ್ಲಿ ಮೊಟ್ಟ ಮೊದಲು ಸೂರ್ಯಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಕೋಪರ್ನಿಕಸ್. ಭೂ ಮೇಲ್ಮೇಲಿನ ಒಟ್ಟು ವಿಸ್ತೀರ್ಣ ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. ಭೂ ಮೇಲ್ಮೇಲಿನ ಒಟ್ಟು ವಿಸ್ತೀರ್ಣ ಏನಾಗಿರ್ತದಪ್ಪ ಅಂದಾಗ 510 ದಶಲಕ್ಷ ಚದರ್ ಕಿಲೋಮೀಟರ್ ಆಗ್ಬೇಕದು. ಇದು ಮೀಟರ್ ಅಂತ ಬಂದದ್ದು, ಇದು ಅಲ್ಲ, ಹೋಗ್ಬೇಕದು. 510 ದಶಲಕ್ಷ ಚದರ್ ಕಿಲೋಮೀಟರ್ ಇದಕ್ಕೆ ಸರಿ ಉತ್ತರ ಆಗ್ತದ. ಶುದ್ಧ ನೀರಿಗೆ ಏನಿರುವುದಿಲ್ಲ? ಶುದ್ಧ ನೀರಿಗೆ ಬಣ್ಣ, ವಾಸನೆ, ರುಚಿ ಇವು ಯಾವೂ ಇರುವುದಿಲ್ಲ. ಹೀಗಾಗಿ ಅತ್ಯಂತ ಶುದ್ಧವಾದ ನೀರನ್ನ ನಾವು ಯಾವ ನೀರು ಅಂತ ಕರಿತೀವಪ್ಪ ಅಂದಾಗ ಮಳೆ ನೀರನ್ನ ಅತ್ಯಂತ ಶುದ್ಧವಾದ ನೀರು ಅಂತೇಳಿ ಕರಿತೇವೆ. ಕರ್ನಾಟಕದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ಇಲ್ಲಿ ಅಂಸಿ, ದಾಂಡೇಲಿ, ಕಾಜಿರಂಗ, ಕನ್ಹಾ, ಜಿಮ್ ಕಾರ್ಬೆಟ್. ಇಲ್ಲಿ ಕರ್ನಾಟಕದಲ್ಲಿ ಕಂಡು ಬರುವುದು ಯಾವ್ದು? ಈಸಿಯಾಗಿ ಆಪ್ಷನ್ ಸಿ ನ ನೀವು ಗುರುತಿಸಬೇಕು. ಅಂಸಿ ಅಥವಾ ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ. ಇದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತ ರಾಷ್ಟ್ರೀಯ ಉದ್ಯಾನವನ. ಹೌದಾ? ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ, ಭೂಮಿಯು ತನ್ನ ಅಕ್ಷದಲ್ಲಿ ತಾನೇ ಒಂದು ಸುತ್ತು ತಿರುಗಲು ಬೇಕಾಗುವ ಅವಧಿಗೆ ಡ್ಯಾಶ್ ಎಂದು ಕರೀತಾರೆ ಅಂತ ಪ್ರಶ್ನೆ ಇದೆ. ಭೂಮಿಯು ತನ್ನ ಅಕ್ಷದಲ್ಲಿ ತಾನೇ ಒಂದು ಸುತ್ತು ತಿರುಗಕ್ಕ ಏನಂತ ಕರಿತೀವಿ? 1 ಮಾಸ, 1 ದಿನ, 1 ವರ್ಷ, 1 ಋತು. ಇದಕ್ಕೆ ಸರಿಯಾದ ಉತ್ತರ ಭೂಮಿ ತನ್ನಂತಾನು ಸುತ್ತಕ್ಕ 1 ದಿನ ಅಂತೇಳಿ ಕರಿತೀವಿ. 24 ಗಂಟೆ ಅಂದಾಗ 1 ದಿನ. ಅದೇ ಸೂರ್ಯನ ಸುತ್ತಬೇಕಪ್ಪ ಅಂದ್ರೆ 365 ಪ್ಲಸ್ 4ನೇ 1 ದಿನ ಕೊಡ್ಬೋದು, ಅಥವಾ 6 ಗಂಟೆಗಳಂತ ಕೊಡ್ಬೋದು. ನೀವು ಆನ್ಸರ್ಸ್ನ ನೋಡಿ ಹಾಕ್ಬೇಕಾಗ್ತದ. ಭಾರತ ಒಂದು ಎಂಥ ರಾಷ್ಟ್ರ ಅಂತ ಹೇಳಿದೆ ನಾನು. ಇವೆಲ್ಲ ಲೈವ್ ಕ್ಲಾಸಸ್ ಒಳಗಡೆ ಇದೆಲ್ಲ ಡಿಸ್ಕಸ್ ಮಾಡಿರ್ತಿರ್ತೀನಿ. ಬಟ್ ಇಲ್ಲೊಂದು ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇದ್ದ ಸಲುವಾಗಿ ಲೈವ್ ಕ್ಲಾಸಸ್ನಲ್ಲಿ ಕಟ್ ಆಯಿತು. ಅದಕ್ಕೋಸ್ಕರ ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ. ಭಾರತ ಒಂದು ಡ್ಯಾಶ್ ರಾಷ್ಟ್ರ. ಭಾರತ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಹೇಳಿನಿ. ಯಾಕೆ ಪರ್ಯಾಯ ದ್ವೀಪ ರಾಷ್ಟ್ರ? ಭಾರತ ಸುತ್ತಲೂ ಈ ತರ ಏನಿದೆಯಪ್ಪ ಅಂತಂದಾಗ ಕೆಳಗಡೆ ಭಾರತ ಈ ತರ ಇರೋದ್ರಿಂದ ಈ ಕಡೆ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ, ಕೆಳಗಡೆ ಏನದಪ್ಪ ಅಂದ್ರೆ ಹಿಂದೂ ಮಹಾಸಾಗರ ಇದೆ. 3 ಕಡೆ ನೀರೈತಿ, ಒಂದು ಕಡೆ ಭೂಮಿ ಐತಿ. ಹೀಗಾಗಿ ಸುತ್ತಲೂ ನೀರಿತ್ತಪ್ಪ ಅಂದ್ರೆ ನಡು ಭೂಮಿ ಇತ್ತಂದ್ರೆ ಅದನ್ನ ದ್ವೀಪ ಅಂತ ಕರಿತೇವೆ. 3 ಕಡೆ ಐತಲ್ಲ, ಹೀಗಾಗಿ ಇದನ್ನ ಪರ್ಯಾಯ ದ್ವೀಪ ರಾಷ್ಟ್ರ ಅಂತೇಳಿ ನಾವು ಕರಿತೇವೆ. ಭಾರತದ ದಕ್ಷಿಣಕ್ಕಿರುವ ಸಾಗರ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಣ. ಇನ್ನೇಗೆ ಹೇಳಿದೀನಿ, ಭಾರತದ ದಕ್ಷಿಣಕ್ಕೆ ಇರುವಂತ ಸಾಗರ ಯಾವ್ದಪ್ಪ ಅಂದಾಗ ಹಿಂದೂ ಮಹಾಸಾಗರ. ಇನ್ನು ಅರಾವಳಿ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ಇಲ್ಲಿ ಅರಾವಳಿ ಶ್ರೇಣಿ ಒಳಗಡೆ ಅತ್ಯಂತ ಎತ್ತರವಾದ ಶಿಖರ ಯಾವ್ದಪ್ಪ ಅಂದಾಗ ಗುರು ಶಿಖರ ಅಂತೇಳಿ ಕರಿತೇವೆ. ಸುಮಾರು 1722 ಮೀಟರ್ ಏನೋ ಇದು ಏನಿದೆಪ್ಪ ಅಂದಾಗ ಎತ್ತರ ಇದೆ. ಇದು ಗುರು ಶಿಖರ ಆ ಕಡೆ ಅರಾವಳಿ ಶ್ರೇಣಿ ಒಳಗಡೆ ಅತ್ಯಂತ ಎತ್ತರವಾದ ಶಿಖರ. ಇನ್ನು ಮಾಳ್ವ ಶಿಖರ ಅಥವಾ ಮುಳ್ಳಯ್ಯನಗಿರಿ ಅಂತ ಕರೆದ್ರಪ್ಪ ಅಂದಾಗ ಇದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ. ಅಮರಕಂಟಕ, ಮೈಕಲ್ ಶ್ರೇಣಿಗಳು ಎಲ್ಲ ಆ ಕಡೆ ಕಂಡು ಬರ್ತಾವೆ. ಇನ್ನು ಭಾರತದ ಭೂಭಾಗವನ್ನ 2 ಭಾಗವಾಗಿ ವಿಂಗಡಿಸುವ ನದಿ ಯಾವುದು? ನೋಡ್ರಿ, ಇವೆಲ್ಲ ಡಿಸ್ಕಸ್ ಮಾಡಿದ್ದೀನಿ ನಾನು ಲೈವ್ ಕ್ಲಾಸಸ್ ಒಳಗಡೆ. ಮತ್ತೆ ರಿಪೀಟೆಡ್ ಆಗ್ತಿರ್ತಾವೆ ಕ್ವಶನ್ಸ್ಗಳು. ಭಾರತದ ಭೂಭಾಗವನ್ನ
ಎರಡು ಭಾಗವಾಗಿ ವಿಂಗಡಿಸುವ ನದಿ ಯಾವ್ದಪ್ಪ ಅಂದಾಗ ನರ್ಮದಾ ನದಿ ಅಂತ ಕರಿತೇವೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಇಬ್ಬಾಗ ಮಾಡುವಂತ ನದಿ ಅಂತ ಕರೀತಾರೆ. ಇದನ್ನ ನರ್ಮದಾ ನದಿ ಭಾರತವನ್ನ ಎರಡು ಭಾಗ ಮಾಡ್ತದೆ. ಅಷ್ಟೇ ಅಲ್ಲದೆ ಇದು ಪಶ್ಚಿಮ ಅಭಿಮುಖವಾಗಿ ಹರಿತದೆ. ಇದು ಕೂಡ ಗೊತ್ತಿರಬೇಕು. ಈ ತರ ಪ್ರಮುಖ ವಿಜ್ಞಾನ ಪ್ರಶ್ನೆಗಳನ್ನ ಸಾಕಷ್ಟು ಡಿಸ್ಕಸ್ ಮಾಡಿದೀವಿ. ನಾವು ಡಿಸ್ಕಸ್ ಮಾಡಿದೆ ಅತಿ ಹೆಚ್ಚು ಕ್ವಶನ್ಸ್ಗಳು ಏನಾಗ್ತಪ್ಪ ಅಂದ್ರೆ ಎಕ್ಸಾಮ್ಸ್ ನಲ್ಲಿ ಬರ್ತಿರ್ತಿರ್ತವೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲಾ ವಿಡಿಯೋಗಳನ್ನ ಸಾಧ್ಯ ಆದಷ್ಟು ಇವತ್ತೊಂದಿನ ನೋಡ್ಕೊಡ್ರಿ. ನಾಳೆ ನಡೆಯುವಂತ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಕೀ ಆನ್ಸರ್ಸ್ಗೂ ಕೂಡ ನಿಮ್ಗೆ ನೇರವಾಗಿ ಏನಾಗ್ತಪ್ಪ ಅಂದ್ರೆ ಸಿಗ್ತವೆ. ಧನ್ಯವಾದಗಳು.